ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಬ್ಬಿನ ದರ ನಿಗದಿಗಾಗಿ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಹೋರಾಟವೇ ನಡೆದು ಹೋಗಿದೆ. ರಾಜ್ಯ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ ಹೆಚ್ಚುವರಿಯಾಗಿ ಹಣ ನೀಡುತ್ತಿದೆ. ಆದರೆ ಇಲ್ಲೊಬ್ಬ ಕಬ್ಬು ಬೆಳೆಗಾರ ಬೆಲೆಗಾಗಿ ಹೋರಾಟ ಮಾಡದೆ ಆಲೆಮನೆಯಲ್ಲಿ ಸಾವಯವ ಬೆಲ್ಲವನ್ನು ತಯಾರಿಸಿ ಅಧಿಕ ಲಾಭ ಗಳಿಸುತ್ತಿದ್ದಾರೆ. ಅದರ ಒಂದು ವರದಿ ನಿಮ್ಮ ಮುಂದೆ. ವಿಜಯಪುರ ಜಿಲ್ಲೆಯ ಮನಗೋಳಿ ಗ್ರಾಮದ ಯುವ ರೈತ ವೀರೇಶ್ ಕಬ್ಬು ಬೆಳೆದಿದ್ದು ಕಾರ್ಖಾನೆಗೆ ಕಬ್ಬು ಸಾಗಿಸಿದರೆ ಕಡಿಮೆ ಹಣ ಸಿಗುತ್ತದೆ ಅಂತ ಸ್ವತಃ ತಾವೇ ಆಲೆಮನೆ ಮಾಡಿಕೊಂಡು ಸ್ಥಳೀಯ ಕಾರ್ಮಿಕರೊಂದಿಗೆ ಉತ್ತಮ ಗುಣಮಟ್ಟದ ಸಾವಯವ ಬೆಲ್ಲ ತಯಾರಿಸುತ್ತಿದ್ದಾರೆ. ಔಷಧಿ ಗುಣವುಳ್ಳ ಸಾವಯವ ಬೆಲ್ಲವನ್ನ ತಯಾರಿಸುವ ಮೂಲಕ ಅದನ್ನ ನೇರವಾಗಿ ಗ್ರಾಹಕರಿಗೆ ತಲುಪಿಸುವ ಕೆಲಸ ಮಾಡುತ್ತಿದ್ದಾರೆ. ವೀರೇಶ್ ಕಾರ್ಯಕ್ಕೆ ಕುಟುಂಬ ಸದಸ್ಯರೆಲ್ಲರೂ ಸಾಥ್ ಕೊಡ್ತಿದ್ದಾರೆ. ಅಂದ್ರೆ ನಾವು ಸಾಯುವಾಗ ಕಬ್ಬು ಮೊದಲ ನಾವು ರೇಷ್ಮೆ ಬೆಳಿತೀವಿ. ರೇಷ್ಮೆ ಆದ ನಂತರ ಕಬ್ಬು ಮಾಡಿದ್ವಿ. 21 ವರ್ಷ ರೇಷ್ಮೆ ನಂತರ ಕಬ್ಬು ಬೆಳಿಲತ್ತೇವೆ. ಕಬ್ಬು ಬೆಳೆದಿಂದ ಮೊದಲು ನಾವು ಸರ್ಕಾರಿ ಗೊಬ್ಬರ ವಾಪರಿಸ್ತೇವೆ. ಈ ಕಡೆ ನಮ್ಮ ಹುಡುಗ ವೀರೇಶ ಸಾಲಿ ಕಲ್ತ ಇದು ಮಾಡಿ ನಾವು ತೋಟ ಮಾಡಕತ್ತಾನ. ಇಲ್ಲ ಸರ್ಕಾರಿ ಗೊಬ್ಬರ ಬ್ಯಾಡ ಅನ್ನಕತ್ತ. ಬ್ಯಾಡ ಅನ್ನೋ ನಂತರ ನಾವೇನು ಮಾಡಿದೆವು, ಇಲ್ಲ ಗೊಬ್ಬರ ಒಗದೆ ನಾವು ಬೆಳೆ ಮಾಡೋನು, ಗೊಬ್ಬರ ಇಲ್ಲದೆ ಬೆಳೆದಿಲ್ಲ ಅಂದೆ. ಇಲ್ಲ ನಾವು ಗೊಬ್ಬರ ಇಲ್ಲ ಬೆಳೆ ತೋರಿಸ್ತೀನಿ. ನಾ ಕನ್ನೇರಿ ಮುತ್ಯಾರ ಮಠದೊಳಗೆಲ್ಲ ನೋಡಿ ಬಂದೀನಿ. ಸಾವಯವ ಬೆಳೆದ್ರೆ ಒಂದು ಅನುಕೂಲ ಆಗತ್ತೆ. ಇಲ್ಲಿಕಂದ್ರೆ ನೀವು ರೊಕ್ಕ ಗಳಿಸಿಡ್ಬೋದು, ಆದ್ರೆ ರೊಕ್ಕ ನನಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನೀ ಭೂಮಿ ಒಂದು ಇಟ್ಟು ಹೋದ್ರೆ ಸಾಕು, ನನಗೆ ರೊಕ್ಕ ಗಳಿಸಿ ಇಡೋದು ಬೇಕಾಗಿಲ್ಲ ಅಂದ ನಂತರ ನಾವೇನು ಮಾಡಿದೆವು, ಗೊಬ್ಬರ ಅವನ ಮಾತಿ ಗೊಬ್ಬರ ಬಂದ್ ಮಾಡಿದೆವು. ಇವತ್ತಿನ ದಿವಸಕ್ಕೆ 7ನೇ ವರ್ಷ ಚಾಲ್ತಿ ನಾವು ಮೀನಿನ ಗೊಬ್ಬರ, ಆಕಳ ತುಪ್ಪದ್ದು, ಮೀನಿಂದು, ಹಿಂಗೆ ಎಲ್ಲ ಥರ ಔಷಧಿಗಳು, ಆಕಳು ಉಚ್ಚಿದು, ನೂರಾರ್ದಿಗೆ ನೀವು ಹೆಂಗೆ DAP ವೀರ್ಯ ತಂದೋಗಿದ್ರಿ ಆ ಥರ ನಾವೇನದ DAP ವೀರ್ಯ ಪೊಟ್ಯಾಶ್ ಏನು ಬೇಕಾಗದ ಆ ಥರ ನಾವು ಮನೆಯಲ್ಲೇ ತಯಾರು ಮಾಡ್ಕೊಂಡು ಕೇಸಿಂದ ನಾವು ಕಬ್ಬು ಬೆಳೆಯಲಾಗ್ತೇವೆ. ಇನ್ನು ಸಾಮಾಜಿಕ ಜಾಲತಾಣ ಸೇರಿದಂತೆ ವಿವಿಧ ಆನ್ಲೈನ್ ಮಾರುಕಟ್ಟೆಯನ್ನು ಬಳಸಿಕೊಂಡು ಯಾವ ಮಧ್ಯವರ್ತಿ ಇಲ್ಲದೆ ನೇರವಾಗಿ ಗ್ರಾಹಕರಿಗೆ ತಲುಪಿಸುವ ಮೂಲಕ ಲಕ್ಷಾಂತರ ಆದಾಯ ಗಳಿಸುತ್ತಿದ್ದಾರೆ. ಈಗೆಲ್ಲ ಕಬ್ಬು ಬೆಳೆಗಾರರು ಸಕ್ಕರೆ ಕಾರ್ಖಾನೆಗೆ ಕಬ್ಬನ್ನ ಸಾಗಿಸ್ತಾರೆ. ಕಬ್ಬು ಪೂರೈಸಿ ವರ್ಷಗಟ್ಟಲೆ ಬಿಲ್ಗಾಗಿ ಕಾಯಬೇಕು. ಆದ್ರೆ ಸ್ವಂತವಾಗಿ ಆಲೆಮನೆ ಮಾಡಿಕೊಂಡು ಬೆಲ್ಲ ತಯಾರಿಸಿ ಮಾರಾಟ ಮಾಡೋದ್ರಿಂದ ನಿತ್ಯ ಆದಾಯವೂ ಸಿಗುತ್ತದೆ. ಹೀಗಾಗಿ ಮನಗೋಳಿ ವೀರೇಶ್ ಹಾಗೂ ಕುಟುಂಬಸ್ಥರು ಸಾವಯವ ಬೆಲ್ಲ ತಯಾರಿಸಿ ಮಾರಾಟ ಮಾಡುತ್ತಿದ್ದು ಆದಾಯ ಕೂಡ ಸಿಗ್ತಿದೆ. ನಮ್ಮ ಒಂದು ಬೆಲ್ಲದ ಒಂದು ಗುಣಧರ್ಮ ಹೇಗಿರ್ತದೆ ಅಂತಂದರೆ, ಬೆಲ್ಲ ತಯಾರು ಮಾಡುವಾಗ ಇಲ್ಲಿ ನಮ್ಮ ತೋಟದಲ್ಲಿ ಒಂದು ಬೆಲ್ಲ ಒಂದು ರೀತಿ ರಿಯಾಕ್ಟ್ ಮಾಡಿದ್ರೆ ಅದು ಆಯಾ ಒಂದು, ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಒಂದು ರೀತಿ ರಿಯಾಕ್ಟ್ ಮಾಡುತ್ತೆ, ಮಲೆನಾಡಿನಲ್ಲಿ ಒಂದು ರೀತಿ ರಿಯಾಕ್ಟ್ ಮಾಡುತ್ತೆ, ಬಳ್ಳಾರಿನಲ್ಲಿ ಒಂದು ರೀತಿ ರಿಯಾಕ್ಟ್ ಮಾಡುತ್ತೆ, ಈ ಕಡೆ ಬೀದರ್ ಸೈಡ್ ಹೋದರೂ ಒಂದು ರೀತಿ ರಿಯಾಕ್ಟ್ ಮಾಡುತ್ತೆ. ಅದರ ಸೆಲ್ಫ್ ಲೈಫು ಆಯಾ ವಾತಾವರಣಕ್ಕೆ ಅದು ಡಿಪೆಂಡ್ ಆಗಿರ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ನೇರವಾಗಿ ಗ್ರಾಹಕರಿಗೆ ಮಿನಿಮಮ್ 10 kg ಆರ್ಡರ್ನ ತೆಗೆದುಕೊಂಡು ನೇರವಾಗಿ ಪ್ರೊಫೆಷನಲ್ ಕೊರಿಯರ್ ಮುಖಾಂತರ ಗ್ರಾಹಕರಿಗೆ ತಲುಪಿಸುವುದರಿಂದ ಗ್ರಾಹಕರು ಕೂಡ ಒಬ್ಬ ಗ್ರಾಹಕ ನಮ್ಮ ಬೆಲ್ಲವನ್ನು ತೆಗೆದುಕೊಂಡು ಸವಿದ್ರು ಅಂತಂತಂದರೆ ಮುಂದಿನ ಬಾರಿ ಅವರ ಸುತ್ತಮುತ್ತ ಅವರ ಒಂದು ಸಹೋದ್ಯೋಗಿಗಳಿಗಾಗಿರ್ಬೋದು, ಅವರ ಒಂದು ಗೆಳೆಯರ ಬಳಗಕ್ಕಾಗಿರ್ಬೋದು, ಅವರ ಒಂದು ಕುಟುಂಬಗಳಿಗಾಗಿ ಎಲ್ಲರಿಗೂ ತಿಳಿಸಿ 1ರಿಂದ 4 ಜನ, 4ರಿಂದ 8 ಜನ, 8ರಿಂದ 16 ಜನ ಈ ರೀತಿ ಒಂದು ಕಸ್ಟಮರ್ಗಳ ಒಂದು ಸಂಖ್ಯೆ ನಮಗೆ ಬೆಳೀತಾ ಹೋಗ್ತಾ ಇದೆ. ಒಟ್ಟಾರೆ ಮನಸ್ಸಿದ್ರೆ ಮಾರ್ಗ ಎಂಬಂತೆ ಕಬ್ಬು ಬೆಳೆಗಾರರು ಮನಸ್ಸು ಮಾಡಿದ್ರೆ ನಿರೀಕ್ಷೆಗೂ ಮೀರಿ ಆದಾಯ ಗಳಿಸಬಹುದು. ಚಿಕ್ಕ ಗಾತ್ರದಿಂದ ಹಿಡಿದು ಕೆಜಿಗಟ್ಟಲೆ ಸಾವಯವ ಬೆಲ್ಲ ತಯಾರಿಸಿದ್ದು ಶುಚಿ ರುಚಿಯಾದ ಸಾವಯವ ಬೆಲ್ಲಕ್ಕೆ ಬೇಡಿಕೆ ಸಹಿತ ಹೆಚ್ಚಾಗಿದೆ. ಈಗ ರೈತ ವೀರೇಶ್ ಉತ್ತಮ ಗುಣಮಟ್ಟದ ಬೆಲ್ಲ ತಯಾರಿಸಿ ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ. ಶಿವಾನಂದ್ ಭಜಂತ್ರಿ, ಜೀ ಕನ್ನಡ ನ್ಯೂಸ್, ವಿಜಯಪುರ.